ಕುಂಬಾರಿಕೆ ಇದು ಗ್ರಾಮೀಣ ಜನರ ಕಸುಬು. ಮಡಿಕೆಗಳನ್ನು ಮಾಡುವವನು ಕುಂಬಾರ. ಇವನು ಮಡಿಕೆಗಳನ್ನು ಮಾಡಲು ಮಣ್ಣನ್ನು ಕೆರೆಯಿಂದ ತರುತ್ತಾನೆ. ನಂತರ ತಂದ ಮಣ್ಣನ್ನು ಸ್ವಚ್ಛಗೊಳಿಸಿ ನೀರು ಹಾಕಿ 3 ದಿನಗಳ ತನಕ ನೆನೆಸುತ್ತಾರೆ. ನಂತರ ಆ ಮಣ್ಣನ್ನು ಕುಟ್ಟಿ ಪುಡಿ ಮಾಡಿ ನೀರು ಹಾಕಿ ಹದ ಬರುವವರೆಗೂ ತುಳಿಯುತ್ತಾರೆ. ಹಾವಿಗೆಯಲ್ಲಿರುವ ಕರಿಮಸಿಯನ್ನು ಮಣ್ಣಿನಲ್ಲಿ ಬೆರೆಸುತ್ತಾರೆ. ಹದವಾದ ಮಣ್ಣನ್ನು ಒಂದು ಸ್ಥಳದಲ್ಲಿ ಶೇಖರಿಸಿ ಇಡುತ್ತಾರೆ. ಮರುದಿನ ಆ ಮಣ್ಣಿನಿಂದ ತಮಗೆ ಬೇಕಾಗುವ ಸಾಮಗ್ರಿಗಳನ್ನು ತಯಾರಿಸುತ್ತಾರೆ. ತಿಗುರಿ ಮಡಿಕೆ ಮಾಡುವ ಚಕ್ರ. ಈ ಚಕ್ರದ ಮೇಲೆ ತಾವು ಯಾವ ವಸ್ತುವನ್ನು ಮಾಡಲು ಸಿದ್ಧರಾಗಿದ್ದಾರೆ ಅಷ್ಟು ಪ್ರಮಾಣದ ಮಣ್ಣನ್ನು ತೆಗೆದುಕೊಳ್ಳುತ್ತಾರೆ. ತಿಗುರಿಯನ್ನು ತಿರುಗಿಸುತ್ತಾ ಮಡಿಕೆ ಮಾಡಲು ಸಿದ್ಧರಾಗುತ್ತಾರೆ. ತಿರುಗುತ್ತಿರುವ ತಿಗುರಿಯ ಮೇಲಿರುವ ಮಣ್ಣನ್ನು ಒತ್ತಿ ಹಿಡಿದು ಇನ್ನೊಂದು ಕೈಯಿಂದ ಮಣ್ಣನ್ನು ಹಿಗ್ಗಿಸುತ್ತಾರೆ. ತನಗೆ ಬೇಕಾಗುವ ಆಕಾರದಲ್ಲಿ ಮಡಿಕೆಗಳನ್ನು ರಚಿಸುತ್ತಾರೆ. ತಿಗುರಿಯ ಮೇಲೆ ರಚಿತವಾದ ಮಡಿಕೆಯನ್ನು ಚೂಪಾದ ಮೊಳೆಯಿಂದ ಬೇರ್ಪಡಿಸುತ್ತಾರೆ. ನಿಧಾನವಾಗಿ ಗಳಿಗೆಯನ್ನು ತೆಗೆದುಕೊಂಡು ಹೋಗಿ ಬಿಸಿಲಿಗೆ 3-4 ಗಂಟೆಯವರೆಗೆ ಒಣಗಿಸುತ್ತಾರೆ. ಒಣಗಿದ ಮಡಿಕೆಗಳನ್ನು ಕಲ್ಲು ಮತ್ತು ಕಟ್ಟಿಗೆಯಿಂದ ಬಡಿದು ದೊಡ್ಡ ಆಕಾರದ ಮಡಿಕೆಗಳನ್ನು ರೂಪಿಸುತ್ತಾರೆ. ನಂತರ 3 ದಿನಗಳ ಕಾಲ ಆ ಮಡಿಕೆಗಳನ್ನು ಒಣಗಿಸುತ್ತಾರೆ. ಹಾವಿಗೆಯಲ್ಲಿ ಗಡಿಗೆಗಳನ್ನು ಹಾಕಿ ಸುಡುತ್ತಾರೆ. ಹೀಗೆ ಬೇರೆ ಬೇರೆ ತರಹದ ಸಾಮಗ್ರಿಗಳನ್ನು ತಯಾರಿಸುತ್ತಾರೆ. ತಯಾರಿಸಿದ ಸಾಮಗ್ರಿಗಳನ್ನು ಮಾರಾಟ ಮಾಡಿ ತಮ್ಮ ಜೀವನವನ್ನು ನಡೆಸುತ್ತಾರೆ.